ಸಂಜನಾ, ಏನಾಯ್ತೆ? ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡು ಕೂತಿದ್ಯಾ? ಅಂತದ್ ಏನಾಯ್ತು ಇವಾಗ? ಓಯ್, ಇದೇನಿದು? ನನ್ನ ಮಗಳು ಸಂಜನಾ ನಾನು ಇಷ್ಟು ಮಾತಾಡ್ಸಿದ್ರೆ ಆ ಕಡೆ ತಿರ್ಕೊಂಡು ಕೂರ್ತಿದ್ದಾಳೆ. ಯಾಕೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇವಳು ಯಾಕೆ ಸಪ್ಪಗಿದ್ದಾಳೆ ಅನ್ನೋದು ತಿಳ್ಕೋಬೇಕು ಅಂದ್ರೆ ನೀವು ಪೂರ್ತಿ ಸ್ಟೋರಿನ ನೋಡ್ಲೇಬೇಕು. ಸರಿ, ಹಾಗಾದ್ರೆ ಇವಳ ಕತೆ ಏನು ಅಂತ ನೋಡ್ಕೊಂಡು ಬರೋಣವಾ? ಸರಿ, ಹಾಗಾದ್ರೆ ನನ್ನ ಮಗಳ ಕತೆ ಏನು ಅಂತ ನೋಡೋಣ. ಅದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಕೆಲವು ವರ್ಷಗಳ ಹಿಂದೆ ಸಂಜನಾ ಜೀವನದಲ್ಲಿ ನಡೆದಿರುವ ಕೆಲವು ಘಟನೆಗಳು. ಅರೆ ಶ್ರೀ, ನೀನೇನು ಬೆಳಿಗ್ಗೆ ಬೆಳಿಗ್ಗೆನೆ ನನ್ನ ಎದುರಿಗೆ ಬಂದು ನಿಂತಿದ್ಯಾ? ಏನಾಯ್ತು? ಅದೇನಿಲ್ಲ ಕಣೆ ಪಿಂಕಿ, ತುಂಬ ದಿನ ಆಗಿತ್ತು ಕಾಲೇಜಿಗೆ ಬರ್ದೇನೆ. ಹಾಗೆ ಬಂದ ನಿನ್ನ ನೋಡಿದೆ, ಮಾತಾಡ್ಸೋಣ ಅಂತ ಬಂದೆ ಅಷ್ಟೆ. ಓ ಹೌದಾ? ಹೌದು, ಯಾಕೋ ಕಾಲೇಜಿಗೆ ಬಂದಿಲ್ಲ ಇಷ್ಟು ದಿನ? ಏನಾಯ್ತು? ಯಾಕೆ ಬಂದಿಲ್ಲ? ಏನಾದರೂ ಪ್ರಾಬ್ಲಮ್ಮಾ? ಹಾಂ, ಹೌದು ಕಣೆ, ಅಮ್ಮಂಗೆ ಸ್ವಲ್ಪ ಹುಷಾರಿರಲಿಲ್ಲ. ಹಾಗಾಗಿ ಅಮ್ಮನ್ನ ಹಾಸ್ಪಿಟ್ಲಿಗೆ ಸೇರಿಸ್ಕೊಂಡಿದ್ವಿ. ಅದಕ್ಕೆ ಕಾಲೇಜಿಗೆ ಬರೋದಕ್ಕಾಗಿಲ್ಲ. ಮತ್ತು ಕಾಲೇಜಲ್ಲಿ ನೋಟ್ಸ್ ಎಲ್ಲ ಪ್ರಿಪೇರ್ ಆಗಿದೆಯಾ ನಿಂದು? ನನಗೆ ಸ್ವಲ್ಪ ಬೇಕಿತ್ತು ಕಣೆ. ಓ ಹೌದಾ, ಸರಿ ಕಣೋ, ನನ್ನ ನೋಟ್ಸ್ ಎಲ್ಲ ಪ್ರಿಪೇರ್ ಇದೆ. ನಾನು ಈವ್ನಿಂಗ್ ಕೊಡ್ತೀನಿ. ನೀನು ಕಾಲೇಜ್ ಮುಗಿಸ್ಕೊಂಡು ಹೋಗುವಾಗ ನನ್ನ ಹತ್ರ ಇಸ್ಕೊಂಡು ಹೋಗು, ಆಯ್ತಾ? ಅರೆ ಪಿಂಕಿ, ಯಾರೇ ಇದು? ನಾನಂತೂ ಕಾಲೇಜಲ್ಲಿ ಇವನ್ನ ನೋಡೇ ಇಲ್ಲ. ಅವನಾ? ಅವನು ಶ್ರೀಕಾಂತ್ ಅಂತ ನನ್ನ ಫ್ರೆಂಡ್ ಕಣೆ. ಅವನು ಪಕ್ಕದ ಸೆಕ್ಷನ್ನು, ಹಾಗಾಗಿ ನೀನು ನೋಡಿರಲ್ಲ. ಸರಿ ಬಾ, ಕ್ಲಾಸಿಗೆ ಲೇಟ್ ಆಯಿತು. ಹಾಯ್ ಮೇಡಮ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಬೆಳಗ್ಗೆ ಬೆಳಗ್ಗೆನೆ ಫೋನ್ ಮಾಡಿಬಿಟ್ಟಿದ್ದೀರಾ? ಏನು ಮೇಡಮ್ ಅವರು ಇತ್ತಿತ್ಲಾಗಂತೂ ತುಂಬಾ ಅಪರೂಪ ಆಗಿಬಿಟ್ಟಿದ್ದೀರಪ್ಪ. ಹೌದಪ್ಪ, ಏನು ಮಾಡೋದು ಹೇಳು? ನೀನಾದರೆ ಎ ಸಿ ರೂಮಲ್ಲಿ ಕುತ್ಕೊಂಡು ಆರಾಮಾಗಿ ಕಂಪ್ಯೂಟರ್ನ ಟಕ ಟಕ ಅಂತ ಕುಟ್ತಾ ಇರ್ತೀಯ. ನಾವು ಆಗ ಕಾಲೇಜಲ್ಲಿ ಕ್ಲಾಸ್ ಬೆಂಚಲ್ಲಿ ಕುತ್ಕೊಂಡು ಲೆಕ್ಚರ್ ಹೇಳೋ ಪಾಠ ಕೇಳಿಸ್ಕೋಬೇಕು. ಅವರು ಒಬ್ಬೊಬ್ರು ಲೆಕ್ಚರ್ ಬರ್ತಾರೆ ನೋಡು, ನಿದ್ದೆ ಅವ್ರ ಜೊತೆಗೆ ಬರುತ್ತೋ ಅಥವಾ ಇವರೇ ನಿದ್ದೆ ಜೊತೆಗೆ ಬರ್ತಾರೋ ಏನೋ ಕಣೋ, ಸಖತ್ ನಿದ್ದೆ ಬರ್ತಿರುತ್ತೆ. ಕ್ಲಾಸಿಂದ ಬಂದು ಮಲ್ಕೊಂಡ್ರೆ ಸಾಕಾಗಿರುತ್ತೆ. ಅದಕ್ಕೆ ಕ್ಲಾಸ್ ಮುಗಿಸ್ಕೊಂಡು ಬಂದು ಆರಾಮಾಗಿ ನಿದ್ದೆ ಮಾಡ್ತೀನಿ. ಆಮೇಲೆ ಹೇಳೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗಿರುತ್ತೆ. ಎದ್ದು ಸ್ನಾನ ಮಾಡಿ ಊಟ ಮಾಡಿ ಮತ್ತೆ ಸ್ವಲ್ಪ ವರ್ಕ್ಸ್ ಎಲ್ಲ ಮಾಡಿ ಮತ್ತೆ ನಿದ್ದೆ ಮಾಡ್ತೀನಿ. ಅಲ್ಲಿಗೆ ನೈಟ್ ಪೂರ್ತಿ ಅದೇ ಆಗೋಗುತ್ತೆ ಕಣೋ. ಹಾಗಾಗಿ ನಿನ್ನ ನೆನ್ಪು ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಇವತ್ತು ಬೆಳಗ್ಗೆ ನಿನ್ನ ಬರ್ಡೇ ಅಲ್ವಾ, ವಿಶ್ ಮಾಡೋಣ ಅಂತ ನೆನಪಾದೆ. ಓಹೋ ಹೋ ಹೋ, ಹೌದಾ? ಹಾಗಾದ್ರೆ ಮತ್ತೆ ವಿಷಯ ಮಾಡ್ದೇನೆ ಇಷ್ಟುದ್ದ ಭಾಷಣ ಮಾಡ್ತಿದ್ಯಾ? ಯಾವಾಗ ವಿಶ್ ಮಾಡ್ತೀಯಾ? ಓ ಹೌದಲ್ವೇನೋ, ನನ್ಗದು ನೆನಪೇ ಆಗಿಲ್ಲ ನೋಡು, ಬೇರೆಲ್ಲ ಮಾತಾಡ್ತಿದ್ದೀನಿ. ಸಾರಿ ಡಾರ್ಲಿಂಗ್. ವಿಶ್ ಯು ಹ್ಯಾಪಿ ಬರ್ಡೇ ಕಣೋ. ಯಾವಾಗಲೂ ನಿನ್ನ ಲೈಫಲ್ಲಿ ತುಂಬಾ ಖುಷಿಯಾಗಿರು. ಥ್ಯಾಂಕ್ ಯು ಸೋ ಮಚ್ ಡಾ. ನೋಡು, ನಾನು ನೀನು ಪರಿಚಯ ಆಗಿ 2 ವರ್ಷ ಆಯಿತು ಅನ್ಸುತ್ತೆ. ಆದರೂ ಇಲ್ಲಿವರೆಗೂ ನಾನು ನಿನ್ನ ನೋಡಿಲ್ಲ, ನೀನು ನನ್ನ ನೋಡಿಲ್ಲ. ಅಂದರೆ ಎದ್ರ ಬದ್ರ. ಆದರೂ ಮಾತ್ರ ಕರೆಕ್ಟಾಗಿ ಬರ್ಡೇಗೆ ಮಾತ್ರ ತಪ್ಪದೆ ವಿಶ್ ಮಾಡ್ತೀವಲ್ವಾ? ಅದೇ ಮತ್ತೆ, ಅದನ್ನ ತಾನೇ ಫ್ರೆಂಡ್ಶಿಪ್ ಅನ್ನೋದು. ಹೌದು ಕಣೆ, ಥ್ಯಾಂಕ್ ಯು ಸೋ ಮಚ್. ನಿನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನನ್ನ ಲೈಫಲ್ಲಿ ಸಿಕ್ಕಿರೋ ಗಿಫ್ಟೇ ಅನ್ಬೋದು. ಯು ಆರ್ ದಿ ಬೆಸ್ಟ್ ಪರ್ಸನ್ ಇನ್ ಮೈ ಲೈಫ್ ಕಣೆ. ಅಲ್ವಾ ಮತ್ತೆ, ಅದಕ್ಕೆ ಹೇಳಿದ್ದು ನಾವಿಬ್ರು ಮದ್ವೆ ಆಗ್ಬಿಡೋಣ ಅಂತ. ಆದ್ರೆ ನೀನ್ ಎಲ್ಲಿ ಕೇಳ್ತೀಯ ನನ್ನ ಮಾತನ್ನ? ನೋಡೋ, ಹೇಗೋ ನಾನು ನಿನಗೆ ಸೆಟ್ ಆಗ್ತೀನಿ. ಯು ಆರ್ ದ ಬೆಸ್ಟ್ ಅಂತ ನೀನೇ ಹೇಳ್ತಿದ್ಯಾ. ನಾವಿಬ್ರು ಮದ್ವೆ ಆಗೋಣವಾ? ಲೈಫ್ ಲಾಂಗ್ ಹೀಗೆ ಆರಾಮಾಗಿ ಜೊತೆಯಾಗಿ ಖುಷಿಯಾಗಿರ್ಬೋದು ಕಣೋ. ಏನೋ ಮದ್ವೆನಾ? ತೆಪ್ಪಗೆ ಹೋಗೆ ಸುಮ್ಮನೆ. ಮಾತಾಡ್ತಾ ಮಾತಾಡ್ತಾ ಮತ್ತೆ ಮದ್ವೆಗೆ ಬರ್ತೀಯಾ? ನೀನು ಯಾರು ಮದ್ವೆ ಆಗ್ತಾರೆ? ಹೋಗೆ. ಆಹಾ, ಹೀಗೆ ಹೇಳು, ಒಂದಿನ ಗೊತ್ತಾಗತ್ತೆ. ನಾನು ಬೇರೆ ಯಾರನ್ನಾರು ಮದ್ವೆ ಆಗ್ತೀನಲ್ಲ, ಅವಾಗ ಗೊತ್ತಾಗತ್ತೆ ನಿಂಗೆ ಅಯ್ಯಯ್ಯೋ ಮಿಸ್ ಮಾಡ್ಕೊಂಡೆ ಅಂತ. ಅಲ್ಲಿವರೆಗೂ ನಿನ್ ಮಂಡೆಗೆ ಮಾತ್ರ ಅರ್ಥ ಆಗಲ್ಲ. ಸರಿ, ನಾನು ಕಾಲೇಜಿಗೆ ಹೋಗ್ಬೇಕು, ಇಡು ಫೋನು. ಇವನು ಅವಿನಾಶ್, ನನ್ನ ಮಗಳಿಗೆ ಪರಿಚಯ ಆಗಿರೋ ಮೊದಲನೇ ಫ್ರೆಂಡ್. ಇವನಂದ್ರೆ ಅವಳಿಗೆ ತುಂಬಾನೇ ಇಷ್ಟ. ಆದ್ರೆ ಏನ್ ಮಾಡೋದು, ಇವಳು ಎಷ್ಟೇ ಇಷ್ಟಪಟ್ರು ಅವನಿಗೆ ಇವಳು ಕಂಡ್ರೆ ಆ ಫೀಲೇ ಇಲ್ವಂತೆ. ಛೇ, ಅವಿ ಯಾಕೆ ಹೀಗೆ ಮಾಡ್ತಿದ್ದಾನೆ? ನನಗೆ ಅವ್ನು ಕಂಡ್ರೆ ತುಂಬಾನೇ ಇಷ್ಟ. ಅವನಿಗೂ ನಾನು ಇಷ್ಟ ಇದ್ದೀನಿ. ಆದ್ರೆ ಮದ್ವೆ ಅಂತ ಹೇಳಿದ್ರೆ ನಾನು ಇಷ್ಟ ಇಲ್ಲ, ಬರೀ ಫ್ರೆಂಡ್ ಆಗಿರೋಣ ಅಂತ ಹೇಳ್ತಾನೆ. ನನಗೇನೋ ಹುಡುಗರು ಕಂಡ್ರೆ ಆಗೋದೇ ಇಲ್ಲ. ಆದ್ರೆ ಅವಿ ಅಂದ್ರೆ ತುಂಬಾನೇ ಇಷ್ಟ ಆಗ್ತಾನೆ. ಅವನ ಜೊತೆ ಇದ್ರೆ ಲೈಫ್ ಲಾಂಗ್ ಖುಷಿಯಾಗಿರ್ತೀನಿ ಅಂತ ನಾನು ಅನ್ಕೊಂಡ್ರೆ ಇವನು ನೋಡಿದ್ರೆ ಇವನಿಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾನೆ. ಏನ್ ಮಾಡ್ಲಿ? ಸರಿ ಬಿಡು, ಇನ್ನೂ ಟೈಮ್ ಇದೆಯಲ್ವಾ. ಅವನಿಗೆ ನಾನು ಇಷ್ಟ ಆದ್ರೆ ಒಪ್ಕೊಳ್ತಾನೆ. ಹೇಗೂ ನಾನು ಮದ್ವೆ ಆಗೋದು ಇನ್ನೊಂದು 3 ವರ್ಷ ಲೇಟು. ಅಲ್ಲಿವರೆಗೂ ಟೈಮ್ ಇದೆ, ಅವನಿಗೋಸ್ಕರ ಕಾಯ್ತೀನಿ ನೆಮ್ಮದಿಯಾಗಿ. ಅವಿನಾಶ್ಗೆ ಸಂಜನನ ಮೇಲೆ ಪ್ರೀತಿ ಇರೋದಿಲ್ಲ, ಆದರೆ ಸಂಜನನಿಗೆ ಅವಿನಾಶ್ ಮೇಲೆ ಪ್ರೀತಿ ಇರುತ್ತೆ. ಹಾಗಾಗಿನೇ
ತಾನು ಇರೋ ಅಷ್ಟು ದಿನ ಮದುವೆ ಸಮಯ ಬರೋ ಅಷ್ಟ್ರವರೆಗೂ ಅವನಿಗೋಸ್ಕರನೇ ಕಾಯ್ತೀನಿ ಅಂತ ಡಿಸೈಡ್ ಮಾಡ್ಕೋತಾಳೆ. ಹೀಗೆ ಒಂದ್ ಸ್ವಲ್ಪ ದಿನ ಕಳೆಯುತ್ತೆ. ಅಬ್ಬಬ್ಬಾ, ಇದೇನೇ ಇದು? ಸ್ಯಾರಿ ಉಟ್ಕೊಂಡು ಬಂದ್ಬಿಟ್ಟಿದ್ಯಾ, ಅದು ನನ್ನನ್ನು ನೋಡೋದಕ್ಕೆ? ಹಾಗೆ ನಿನ್ನ ಸ್ವಲ್ಪ ಇಂಪ್ರೆಸ್ ಮಾಡೋಣ ಅಂತ ಹೇಗ್ ಕಾಣ್ತಾ ಇದೀನೋ? ನೀನಾ? ಒಳ್ಳೆ ಕೋಲಿಗೆ ಬಟ್ಟೆ ಸುತ್ತಾಗಿದ್ಯಾ, ಸ್ವಲ್ಪ ಹೊಟ್ಟೆಗೆ ತಿಂದು ದಪ್ಪ ಹಾಗೆ ಮಾರೈತಿ. ಯಾವಾಗ್ಲೂ ನನ್ನ ಆಡ್ಕೊಳ್ಳೋದ್ರಲ್ಲೇ ಇರು ನೀನು. ಇಷ್ಟು ಚೆನ್ನಾಗಿ ಸ್ಯಾರಿ ಉಟ್ಕೊಂಡು ಬಂದಿದ್ದೀನಿ, ಒಂದ್ ಸ್ವಲ್ಪ ಕಾಂಪ್ಲಿಮೆಂಟ್ ಕೊಡೋಣ ಅಂತ ಇಲ್ಲ, ಕಾಲ್ ಎಳಿತೀಯಲ್ಲ. ಛೇ, ತಮಾಷೆ ಮಾಡ್ದೆ ಕಣೆ, ನಿಜವಾಗ್ಲೂ ಕ್ಯೂಟಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿದೆ ಕಣೆ ಸ್ಯಾರಿ. ನನಗೆ ಗೊತ್ತಿತ್ತು ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ. ಅಷ್ಟಕ್ಕೂ ನಾನೇನು ನಿಂಗೆ ತೋರ್ಸಕ್ಕೋಸ್ಕರ ಉಟ್ಕೊಂಡು ಬಂದಿಲ್ಲಪ್ಪ. ಕಾಲೇಜಲ್ಲಿ ಫಂಕ್ಷನ್ ಇತ್ತು, ಹಾಗಾಗಿ ಫಂಕ್ಷನಿಗೆ ಅಟೆಂಡ್ ಮಾಡೋಕ್ಕೆ ಸ್ಯಾರಿ ಉಟ್ಕೊಂಡು ಹೋಗಿದ್ದೆ. ಹಾಗೆ ನೀನು ಸಿಗ್ತೀನಿ ಅಂದ್ಯಲ್ಲ, ಇದೇ ಸ್ಯಾರಿಲ್ಲ ಬಂದೆ ಅಷ್ಟೆ. ನೀನಂತ ಎಕ್ಸೈಟ್ಮೆಂಟ್ ಎಲ್ಲ ಆಗ್ಬೇಡ. ಓಹೋ, ಹೌದಾ? ನಾನೇನೋ ನೀನು ಈ ಥರ ರೆಡಿಯಾಗಿ ಬಂದಿರೋದು ನೋಡಿ ನಿನ್ನ ಮದ್ವೆನೇ ಫಿಕ್ಸ್ ಆಯ್ತೇನೋ ಅನ್ಕೊಂಡೆ. ಅಯ್ಯೋ, ಅದು ಹೇಗೋ ಮದುವೆ ಆಗೋದಕ್ಕಾಗುತ್ತೆ? ಮದುವೆ ಗಂಡು ನೀನು ಇಲ್ಲಿದೆಯಾ, ನಾನೊಬ್ಳೆ ಮದುವೆ ಆಗೋದಕ್ಕಾಗುತ್ತಾ? ನೀನು ಒಪ್ಕೊಂಡ್ರೆ ನಾನು ರೆಡಿ. ಏನೇನೇನು ನಿನ್ನನ್ನು ಮದ್ವೆ ಆಗದ? ಹೋಗೆ ಸುಮ್ಮನೆ, ಯಾವಾಗಲೂ ತಮಾಷೆ ಮಾಡಬೇಡ ನೀನು. ಏನು ತಮಾಷೆನಾ? ಅವಿ, ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನಿನ್ ಕಂಡ್ರೆ ನನ್ಗಿಷ್ಟ. ಎಸ್ ಸರಿ ಹೇಳ್ಬೇಕು. ನಾನು ನೀನು ಮದ್ವೆ ಆದ್ರೆ ಲೈಫಲ್ಲಿ ಚೆನ್ನಾಗಿರ್ತೀವಿ ಕಣೋ. ನಾನು ನಿಜವಾಗ್ಲೂ ನಿಂಗೆ ಇಷ್ಟ ಆಗಿಲ್ವಾ? ಸಂಜನಾ, ಏನಾಗಿದೆ ನಿನಗೆ? ನಿನ್ ಕಂಡ್ರೆ ನನಗಿಷ್ಟನೇ ಕಣೆ, ಆದರೆ ಈ ಮದುವೆ ಅದೆಲ್ಲ ಆಗೋ ಅಷ್ಟಲ್ಲ. ನೋಡು, ಆ ಫೀಲ್ ಇದ್ರೆ ಮಾತ್ರನೇ ಒಪ್ಕೋಬೇಕು. ನನಗೆ ನಿನ್ನ ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ ಕಣೆ. ಲೋ, ನಿಜ ಹೇಳೋ, ಯಾಕೋ ಹೀಗೆ ಹೇಳ್ತಿದ್ಯಾ? ನಾನು ನೀನು ಪರಿಚಯ ಆಗಿ ಸುಮಾರು 2-3 ವರ್ಷ ಆಗ್ತಾ ಬಂತು. ನೀನು ನನ್ನ ಜೊತೆ ಎಷ್ಟು ಕ್ಲೋಸ್ ಆಗಿದ್ಯಾ? ನಾನು ನಿನ್ನ ಜೊತೆ ಅಷ್ಟೇ ಕ್ಲೋಸ್ ಆಗಿದ್ದೀನಿ ತಾನೇ. ನನಗೆ ನೀನಂದ್ರೆ ಇಷ್ಟ ಅಂತ ಎಷ್ಟು ಸರಿ ಹೇಳಿದ್ದೀನಿ. ನೀನು ಮಾತ್ರ ಯಾವಾಗಲೂ ಹೇಳಿದ್ದನ್ನೇ ಹೇಳ್ತೀಯಲ್ಲೋ. ಸಂಜನಾ, ನೋಡು, ನೀನು ಹೀಗೆಲ್ಲ ಬೇಜಾರು ಮಾಡ್ಕೋಬೇಡ. ನನಗೆ ನೋಡೋದಕ್ಕಾಗಲ್ಲ. ನಾನು ನೀನು ಫ್ರೆಂಡ್ಸ್ ಅಲ್ವೇನೆ. ನನಗೆ ನೀನು ಲೈಫ್ ಲಾಂಗ್ ಫ್ರೆಂಡ್ ಆಗೇ ಇರಬೇಕು. ಅದೇ ನನ್ನ ಆಸೆ ಕಣೆ. ಈ ಪ್ರೀತಿ, ಲವ್, ಮದುವೆ ಇದೆಲ್ಲ ಬೇಡ ಕಣೆ. ಪ್ಲೀಸ್, ನಾನು ಹೇಳೋದು ಅರ್ಥ ಮಾಡ್ಕೋ. ಆಗಲ್ವೋ? ನನಗೆ ನಿನ್ನ ಜೊತೆ ಫ್ರೆಂಡ್ ಆಗಿರೋಕ್ಕಾಗಲ್ಲ. ನಾನು ಎಷ್ಟು ದಿನದಿಂದ ಹೇಳ್ತಿದ್ದೀನಿ ನಾನು ನಿನ್ನ ಇಷ್ಟಪಡ್ತಿದ್ದೀನಿ ಅಂತ. ನೀನು ನೋಡಿದ್ರೆ ಯಾವಾಗಲೂ ಫ್ರೆಂಡ್ 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 ಅಂತ್ಯ. ನನ್ನ ಮನಸ್ಸಲ್ಲಿ ಒಂದು ಇಟ್ಕೊಂಡು ನಿನ್ನ ಎದುರಿಗೆ ಫ್ರೆಂಡ್ ಅಂತ ಸುಳ್ಳು ಹೇಳ್ಕೊಂಡಿರೋದಕ್ಕಾಗಲ್ಲ. ನೋಡು, ಸರಿ, ಇನ್ಮೇಲೆ ನನ್ನ ಹತ್ರ ಮಾತಾಡಬೇಡ. ನಾನು ನಿನ್ನ ಹತ್ರ ಮಾತಾಡಲ್ಲ. ಅವಾಗಲಾದರೂ ಸ್ವಲ್ಪ ಆರಾಮಾಗಿರ್ಬೋದು ಇಬ್ರು. ನಾನು ನಿನಗೆ ತೊಂದರೆ ಮಾಡಲ್ಲ. ಸಂಜು, ಪ್ಲೀಸ್ ಸಂಜು, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನೋಡು, ನನ್ನ ಲೈಫಲ್ಲಿ ನೀನು ಒಳ್ಳೆ ಫ್ರೆಂಡ್ ಕಣೆ. ನಿನ್ನ ಹಾಗಿರೋಳ್ನ ನಾನು ಎಲ್ಲೂ ನೋಡೇ ಇಲ್ಲ. ನನ್ನ ಲೈಫಲ್ಲೇ ಯಾರೂ ಈ ಥರದವ್ರು ಸಿಕ್ಕಿಲ್ಲ. ನಿನ್ನ ದೂರ ಮಾಡ್ಕೊಳಕ್ಕೆ ನಂಗೆ ಮನಸ್ಸಿಲ್ಲ ಕಣೆ. ಪ್ಲೀಸ್ ಕಣೆ, ನಾನು ಬಿಟ್ಟು ಹೋಗ್ಬೇಡ. ಲೈಫ್ ಲಾಂಗ್ ಫ್ರೆಂಡ್ ಆಗಿರೋ. ಛೇ, ಕೋಪ ಮಾಡ್ಕೊಂಡು ದೂರ ಹೋಗ್ಬಿಡೋಣ ಅಂದರೆ ಇವನು ಹೀಗೆ ಹೇಳ್ತಿದ್ದಾನೆ. ಇವನಿಗೆ ಇಷ್ಟ ಇದೆ, ಆದರೂ ಇವನಿಗೆ ಗೊತ್ತಾಗ್ತಿಲ್ವೋ? ಅಥವಾ ನಿಜವಾಗ್ಲೂ ನಾನು ಇಷ್ಟ ಇಲ್ವೋ? ಏನೂ ಅರ್ಥನೇ ಆಗ್ತಿಲ್ಲ. ಆದರೆ ನಾನು ದೂರ ಹೋದರೆ ಅವನಿಗೆ ಬೇಜಾರಾಗುತ್ತೆ. ನನ್ನಿಂದ ಅವನಿಗೆ ಯಾವತ್ತೂ ನೋವಾಗಲ್ಲ ಅಂತ ಹೇಳಿದ್ದೆ, ಆದರೆ ನಾನೇ ನೋವು ಮಾಡ್ತಿದ್ದೀನಲ್ಲ. ಸರಿ, ಹೋಗಲಿ. ಅಟ್ಲೀಸ್ಟ್ ಅವನ ಜೊತೆ ಫ್ರೆಂಡ್ ಆಗಿದ್ರೆ ಅವನ ಮನಸ್ಸು ಬದಲಾಗುತ್ತೆ ಅನ್ಸುತ್ತೆ. ಅಲ್ಲಿವರೆಗೂ ಕಾಯೋದೇ ಒಳ್ಳೇದು ಅನಿಸ್ತಿದೆ. ಸರಿ ಬಿಡು, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯಾ? ನಾನು ಹೇಳಿದ್ದೀನಿ ತಾನೇ, ನನ್ನಿಂದ ನಿನ್ಗೇನು ಬೇಜಾರಾಗಲ್ಲ, ನಾನು ನಿನ್ನಿಂದ ದೂರ ಹೋಗಲ್ಲ ಅಂತ. ನಿನಗೆ ನನ್ನ ಫ್ರೆಂಡ್ ಆಗಿರಬೇಕು ಅಂತ ಆಸೆ ಇದೆಯಲ್ವಾ? ಇರ್ತೀನಿ ಬಿಡು. ನೀನು ನನ್ನಿಂದ ಬೇಜಾರು ಮಾಡ್ಕೊಳ್ಳೋದೇನು ಬೇಡ. ನಿಜ? ಥ್ಯಾಂಕ್ ಯು ಸೋ ಮಚ್ ಡಾ. ಸರಿ ಕಣೆ ಸಂಜು, ನನಗೆ ಲೇಟ್ ಆಗ್ತಿದೆ. ಅಮ್ಮನ ಪಿಕಪ್ ಮಾಡಬೇಕು. ನಾಳೆ ಸಿಗ್ತೀನಿ ಆಯಿತಾ? ಏನೋ ಕ್ಲೋಸ್ ಫ್ರೆಂಡು, ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾನೆ. ಅವನ ಜೊತೆ ಇದ್ರೆ ಲೈಫ್ ಲಾಂಗ್ ಇಬ್ರು ಖುಷಿಯಾಗಿರ್ತೀವಿ ಅಂತ ಯೋಚನೆ ಮಾಡಿದ್ರೆ ಅವನಿಗಂತೂ ಇದೆಲ್ಲ ಅರ್ಥನೇ ಆಗ್ತಿಲ್ಲ. ನಾನು ಬೇಕು, ಆದರೆ ಬೇಡ. ಅದು ಯಾವ ಥರನೋ ಅವನ ತಲೆಯಲ್ಲಿ ಏನು ಓಡ್ತಿದ್ಯೋ ಗೊತ್ತಾಗತ್ತೆ. ನನ್ನ ಮದುವೆ ಆಗುತ್ತಲ್ಲ, ಅವಾಗ ಗೊತ್ತಾಗತ್ತೆ ಎಷ್ಟು ಹೊಟ್ಟೆ ಉರ್ಕೋತಾರೆ. ಅಯ್ಯೋ, ಮಿಸ್ ಮಾಡ್ಕೊಂಡೆ ಅಂತ. ಅಲ್ಲಿವರೆಗೂ ಅವನಿಗೆ ನನ್ನ ವ್ಯಾಲ್ಯೂನೇ ಅರ್ಥ ಆಗಲ್ಲ. ಅರೆ ಸೀನಿಯರ್, ನೀವಿಲ್ಲಿ? ಕಾಲೇಜಿಂದ ಪಾಸ್ ಔಟ್ ಆದಮೇಲೆ ಪತ್ತೆನೇ ಇರಲಿಲ್ಲ. ಏನು ದಿಢೀರಂತ ನಮ್ಮೆದ್ರಿಗೆ ಬಂದ್ಬಿಟ್ಟಿದ್ದೀರಾ? ಹಾಗೇನಿಲ್ಲ ಜೂನಿಯರ್, ಹೀಗೆ ಕಾಲೇಜೆಲ್ಲ ಮುಗೀತು, ಏನಾದರೂ ಮಾಡಬೇಕಲ್ವಾ, ಹಾಗಾಗಿ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಹೀಗೆ ಹೋಗ್ತಾ ಇದ್ದೆ, ನೀನು ಇಲ್ಲಿರೋದು ನೋಡಿದೆ, ಹಾಗಾಗಿ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಓ ಹೌದಾ, ಸರಿ ಸೀನಿಯರ್, ಹೇಗಿದ್ದೀರಾ? ಮತ್ತೆ ಫ್ಯಾಮಿಲಿಲೆಲ್ಲ ಆರಾಮಿದ್ದಾರಾ? ಎಲ್ಲರೂ ಚೆನ್ನಾಗಿದ್ದಾರೆ ಜೂನಿಯರ್. ಅದು ಜೂನಿಯರ್, ನಾನು ನಿನ್ನ ಹತ್ರ ಏನೋ ಹೇಳಬೇಕಿತ್ತು. ಹೌದಾ, ಪರವಾಗಿಲ್ಲ, ಹೇಳಿ ಸೀನಿಯರ್, ಏನು ವಿಷಯ? ಅದು ಜೂನಿಯರ್, ಅದೇನಂದರೆ
ನೀನಂದರೆ ನನಗೆ ತುಂಬ ಇಷ್ಟ. ನೀನು ಒಪ್ಕೊಂಡ್ರೆ ನಾವಿಬ್ಬರು ಮದುವೆ ಆಗೋಣವಾ? ಸಂಜನಾ ನೋಡಿದ್ರೆ ಅವಿನಾಶ್ನ ಇಷ್ಟಪಡ್ತಿದ್ದಾಳೆ. ಅವಿ ನೋಡಿದ್ರೆ ಸಂಜನನ ಕೇರೆ ಮಾಡ್ತಿಲ್ಲ. ಇವಾಗ ಪ್ರೀತಮ್ ಬಂದು ಸಂಜನನ ಪ್ರೀತಿ ಮಾಡ್ತಿದ್ದೀನಿ, ಮದ್ವೆ ಆಗೋಣವಾ ಅಂತ ಕೇಳ್ತಿದ್ದಾನೆ. ಮುಂದೆ ಏನ್ ಮಾಡ್ತಾಳೆ ಸಂಜನಾ? ಅವನಿಗೆ ಏನ್ ಹೇಳ್ತಾಳೆ? ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ಎಪಿಸೋಡ್. ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದರೆ ನಾನಿನ್ನೇ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.